ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಬಾರಿ ಆಘಾತ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್. ಇನ್ಮುಂದೆ ಚೈನಾ, ಶ್ರೀಲಂಕಾ ಸುತ್ತಿ ಬಳಸಿ ಹೋಗಬೇಕಾದ ದುಸ್ಥಿತಿ. ಭಾರತದಲ್ಲಿ ಪಾಕಿಸ್ತಾನಿ ನಟರ ಸಾಮಾಜಿಕ ಜಾಲತಾಣದ ಖಾತೆ ಬಂದ್. ಹನಿಯಾ ಅಮೀರ್, ಮಹಿರಾ ಖಾನ್ ಸೇರಿ ಹಲವು ಇನ್ಸ್ಟಾಗ್ರಾಂ ಖಾತೆ ನಿಷ್ಕ್ರಿಯ. ಭಾರತದ ನಿರ್ಧಾರ ಪಾಕಿಸ್ತಾನಿ ಸೆಲೆಬ್ರಿಟಿಗಳು ಕಂಗಾಲು. ಪಾಕ್ ಸೇನೆ ಮುಖ್ಯಸ್ಥ ಮುನೀರ್ ವಿರುದ್ಧವೇ ಪಾಕ್ ನಟಿ ಹನಿಯಾ ಅಮೀರ್ ಕೆಂಡ. ದಾಳಿ ಹಿಂದೆ ಪಾಕಿಸ್ತಾನಿ ಸೇನೆ ಮತ್ತು ಇಸ್ಲಾಮಿಕ್ ಉಗ್ರರಿದ್ದಾರೆ. ನೇರ ಇನ್ಸ್ಟಾ ಸ್ಟೋರಿಯಲ್ಲಿ ನಟಿ ಆಕ್ರೋಶ. ಭಾರತದ ವಿರುದ್ಧ ವಿಷ ಕಾರ್ತಾ ಇದ್ದ ಶಾಹಿದ್ ಆಫ್ರಿದಿಗೆ ಕೇಂದ್ರ ಶಾಕ್. ಸುಮಾರು 12 ಲಕ್ಷ ಚಂದಾದಾರರನ್ನ ಹೊಂದಿದ್ದ ಯೂಟ್ಯೂಬ್ ಖಾತೆ ಭಾರತದಲ್ಲಿ ಬ್ಲಾಕ್. ಭಾರತದ ವೀಕ್ಷಕರಿಂದ ಬರ್ತಾ ಇದ್ದ ಆದಾಯಕ್ಕೆ ಕೊಕ್ಕೆ. ಯುದ್ಧ ಭೀತಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಶೇರ್ ಮಾರ್ಕೆಟ್ 3545 ಪಾಯಿಂಟ್ ಕುಸಿತ. ಷೇರುಪೇಟೆಯಲ್ಲಿ ರಕ್ತಪಾತ ಹಿನ್ನೆಲೆ ಪಾಕ್ ಕಕ್ಕಾಬಿಕ್ಕಿ. ಪಾಕಿಸ್ತಾನ ಸೇನೆಗೆ ಸ್ಥಳೀಯ ಪೊಲೀಸರಿಂದ ಶಾಕ್. ಪಂಜಾಬ್ಗೆ ಯಾಕೆ ಬಂದಿದ್ದೀರಾ, ಗಡಿಗೆ ಹೋಗಿ ಅಂತ ವಾಗ್ವಾದ. ಪಾಕಿಸ್ತಾನ ಸೇನೆ ಹಾಗೂ ಪಶ್ತೂನ್ ಪೊಲೀಸರ ನಡುವೆ ಜಟಾಪಟಿ. ಪಹಲ್ಗಾಮ್ ದಾಳಿಯಿಂದ ಬೀದರ್ ದಂಪತಿ ಜಸ್ಟ್ ಮಿಸ್. 30 ನಿಮಿಷಗಳ ಮೊದಲೇ ದಾಳಿಯ ಸ್ಥಳದಿಂದ ತೆರಳಿ ದಂಪತಿ ಎಸ್ಕೇಪ್. ಇನ್ನೂ ಕೂಡ ಘಟನೆಯಿಂದ ಹೊರ ಬಂದಿಲ್ಲ ಅಂದ ಜೋಡಿ. ಉತ್ತರ ಕನ್ನಡದ ರಸ್ತೆಯಲ್ಲಿ ಪಾಕ್ ವಿರುದ್ಧ ಭಿತ್ತಿ ಚಿತ್ರ ಅಂಟಿಸಿದ ಸರ್ಕಾರಿ ನೌಕರ. ವಿಚಾರಣೆ ವೇಳೆ ಕೃತ್ಯ ಒಪ್ಪಿಕೊಂಡ ಅಂಕೋಲಾ ಸರ್ವೆ ಇಲಾಖೆಯ ರಾಘವ್ ನಾಯಕ್. ದೇಶ ವಿರೋಧಿಗಳ ವಿರುದ್ಧ ಸುಮ್ಮನಿರಲ್ಲ ಅಂತ ಪೊಲೀಸರಿಗೆ ಪತ್ರ. ಪಹಲ್ಗಾಮ್ ದಾಳಿಯಲ್ಲಿ ಸಾವನ್ನಪ್ಪಿದ ಪತಿ ಶುಭಂ ನೆನೆದು ಪತ್ನಿ ಭಾವುಕ. ನೀವು ಹಿಂದೂಗಳ ಅಂತ ಕೇಳಿ ಪತಿಗೆ ಉಗ್ರರು ಗುಂಡು ಹಾರಿಸಿದ್ರು. ಕೊನೆ ಕ್ಷಣದಲ್ಲೂ ಐ ಲವ್ ಯು ಅಂತ ಪ್ರಾಣ ಬಿಟ್ರು ಅಂತ ಕಣ್ಣೀರು. ಹಾವೇರಿ ಮಾರ್ಗ ಮಧ್ಯದಲ್ಲಿ ಸಾರಿಗೆ ಬಸ್ ನಿಲ್ಲಿಸಿ ಚಾಲಕ ನಮಾಜ್. ಕರ್ತವ್ಯದ ಅವಧಿಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಆಕ್ರೋಶ. ಚಾಲಕನ ವಿರುದ್ಧ ಕ್ರಮಕ್ಕಾಗಿ ಜನರಿಂದ ಆಗ್ರಹ. ಸ್ಯಾಂಡಲ್ವುಡ್ ನಟಿ ಲಾಸ್ಯ ನಾಗರಾಜ್ ತಾಯಿ ಮೇಲೆ ಚಿಕ್ಕಮ್ಮನಿಂದ ಹಲ್ಲೆ. ಬೆಂಗಳೂರಿನ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸುಧಾಗೆ ಮಂಗಳ ಹಾಗೂ ಪತಿ ಥಳಿತ. ಕೆನಡಾದಲ್ಲಿ ನಟಿ ಲಾಸ್ಯರಿಂದ ಹಲ್ಲೆಗೆ ಸಿಸಿಟಿವಿ ದೃಶ್ಯ ರಿಲೀಸ್. ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ ಹಿನ್ನೆಲೆ ಶೃಂಗೇರಿಗೆ ನಿಖಿಲ್ ಭೇಟಿ. ಶೃಂಗೇರಿ ಶಾರದಾ ಪೀಠಕ್ಕೆ ಕುಟುಂಬ ಸಮೇತ ಭೇಟಿ. ಪುತ್ರ ಅವ್ಯಾನ್ ದೇವ್ ಅಕ್ಷರಾಭ್ಯಾಸ ಮಾಡಿಸಿದ ದೇವೇಗೌಡ ಕುಟುಂಬ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ. ಕಳಸಾ, ಕುದುರೆಮುಖ, ಹೊರನಾಡು ಸೇರಿ ಹಲವೆಡೆ ಜನಜೀವನ ಅಸ್ತವ್ಯಸ್ತ. ಮಳೆ ಜೊತೆ ಬಿರುಗಾಳಿ, ಅಬ್ಬರದಿಂದ ಧರೆಗುರುಳಿದ ಮರಗಳು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ನೆಟ್ವರ್ಕ್ ಸಮಸ್ಯೆ. ಬೆಳಗಾವಿ ಹಿಂಡಲಗ ಜೈಲಲ್ಲಿ ಜಾಮರ್ ಅಳವಡಿಕೆಯಿಂದ ನೆರೆಹೊರೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್. ಕೂಡಲೇ ಸಮಸ್ಯೆ ಸರಿಪಡಿಸೋದಕ್ಕೆ ಸ್ಥಳೀಯರ ಆಗ್ರಹ. ದೆಹಲಿಯ ಜನಪ್ರಿಯ ಮಾರುಕಟ್ಟೆ ದಿಲ್ಲಿ ಹಾಟ್ನಲ್ಲಿ ಭಾರೀ ಬೆಂಕಿ ಅವಘಡ. ಏಕಾಏಕಿ 24 ಅಂಗಡಿಗಳು ಸುಟ್ಟು ಲಕ್ಷಾಂತರ ರೂಪಾಯಿ ನಷ್ಟ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸದ ಕಾರಣ ನಿಟ್ಟುಸಿರು. ಪಂಜಾಬ್ನಲ್ಲಿ 3 ಬ್ಯಾಂಕ್ಗೆ ನುಗ್ಗಿದ್ರು. ಬರಿಗೈಯಲ್ಲಿ ಕಳ್ಳರು ವಾಪಸ್. ಬೆಳಗ್ಗೆ ಎಲ್ಲಾ ಕಪಾಟು ಹಾಗೂ ಡ್ರಾಯರ್ ತೆರೆದು ಅವುಗಳನ್ನು ತಿರುಚುವುದು ಪತ್ತೆ. ಸಿಸಿಟಿವಿ ದೃಶ್ಯ ಆಧರಿಸಿ ದರೋಡೆಕೋರರಿಗಾಗಿ ಹುಡುಕಾಟ. ಎರಡ್ 2012ರ ಸೈಫ್ ಅಲಿ ಖಾನ್ ಹೋಟೆಲ್ ಜಗಳ ಪ್ರಕರಣದಲ್ಲಿ ನಟಿ ಮಲೈಕಾ ವಿರುದ್ಧ ಕ್ರಮದ ಎಚ್ಚರಿಕೆ. ವಿಚಾರಣೆಗೆ ಬರೋದಕ್ಕೆ ಹಲವು ಬಾರಿ ನೋಟಿಸ್ ನೀಡಿದ್ರು ಚಕ್ಕರ್. ಮುಂಬೈ ನ್ಯಾಯಾಲಯದಿಂದ ಕೊನೆ ಅವಕಾಶವೆಂಬಂತೆ ಜಾಮೀನು ರಹಿತ ವಾರೆಂಟ್ ಹೊರಡಿಸುವ ಎಚ್ಚರಿಕೆ. ರಷ್ಯಾದಲ್ಲಿ ಯುಕ್ರೇನ್ ಪತ್ರಕರ್ತೆ ವಿಕ್ಟೋರಿಯಾ ಕೇಸ್ಗೆ ಬಿಗ್ ಟ್ವಿಸ್ಟ್. ರಷ್ಯಾದ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿದ್ರಿಂದ ಮೃತಪಟ್ಟಿದ್ದಾಗಿ ತನಿಖೆಯಲ್ಲಿ ಬಹಿರಂಗ. ಹಿಂಸೆಯ ಗುರುತು ಮರೆಮಾಚಲು ದೇಹವನ್ನ ವಿರೂಪಗೊಳಿಸಿದೆ ಅಂತ ವರದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.